ನ್ಯೂಸ್ ಟಿವಿಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು. ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿಯ 2024-25ನೇ ಸಾಲಿನ ಗ್ರಾಮ ಸಭೆ ನಡೆಯಿತು. ಗ್ರಾಮ ಸಭೆಯಲ್ಲಿ ನಿವೇಶನ ರಹಿತ ಯೋಜನೆಯಡಿ ನಿವೇಶನ ಪಡೆದ ಫಲಾನುಭವಿಗಳಿಗೆ ಹಕ್ಕುಪತ್ರ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಆಯೋಜಿಸಲಾಗಿದ್ದ ಕ್ರೀಡೆಯಲ್ಲಿ ವಿಜೇತರಿಗೆ ಬಹುಮಾನ ಹಾಗೂ ವಿಶೇಷ ಚೇತನರಿಗೆ ಪ್ಯಾನ್ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಸಿ ಜಗನ್ನಾಥ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಅನಿತಾ, ಸದಸ್ಯರಾದ ಆರ್ ಲೋಕೇಶ್ ಗಾಂಧಿ, ವಿದ್ಯಾರಾಣಿ, ರಾಯಸಂದ್ರ ಮಂಜುನಾಥ್, ವಿಶಾಲಾಕ್ಷಿ, ಸಿ ನಾರಾಯಣಸ್ವಾಮಿ, ಕೆಬಿ ಭಾಗ್ಯಲಕ್ಷ್ಮಿ, ಅರ್ಚನಾ, ಪಿಡಿಒ ಕೆಂಪರಾಜಯ್ಯ, ಕಾರ್ಯದರ್ಶಿ ಪುಷ್ಪಾವತಿ, ಪಂಚಾಯಿತಿ ಸಿಬ್ಬಂದಿ ಇನ್ನೂ ಇತರರು ಉಪಸ್ಥಿತರಿದ್ದರು. ಸಭೆಯನ್ನ ಕುರಿತು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಲಕ್ಷ್ಮೀ ನಾರಾಯಣಪ್ಪನವರು ಮಾತನಾಡಿದರು. ನಂತರ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮೇಶ್ ರವರು ಮಾತನಾಡಿದರು. ವರದಿ ರಾಜುಗೌಡ. ಯಾವ್ದಾನ ಕಂಪನಿಗಳ ಬಗ್ಗೆ ಇನ್ನೇನ್ ಬಗ್ಗೆನ ಮಾತಾಡಬೇಕು ಅಂತ ಸ್ಥಿತಿ ಬರ್ಬೋದು ಅಂತ ನನ್ನ ಅನಿಸಿಕೆ. ಈ ಡಿಪಾರ್ಟ್ಮೆಂಟ್ಗಳೇ ಇರಲ್ಲ. ಅಗ್ರಿಕಲ್ಚರ್ 50% ಕಮ್ಮಿ ಆಗಿದೆ ಅಂದ್ರೆ ನಾವು ನಮ್ಮ ಸಾವಿರಾರು ವರ್ಷದ್ದು ಜೀವನ ಮಾಡ್ಕೊಂಡು ಬಂದಿರೋದು. ನಮ್ಮ ತಾತನವರು, ಮುತ್ತಾತನವರು, ಅವ್ರ ತಾತನವರು ಎಲ್ಲ ಜೀವನ ಮಾಡ್ಕೊಂಡು ಬಂದಿದ್ದು ಸ್ಥಿತಿನ ಇವಾಗ ನಾವು 50 ಭಾಗ ನಮ್ಮ ಜನ್ಮ ಕಳೆದಿದ್ದೀರಿ. ಇನ್ನು 50 ಭಾಗ ನಾವೇ ಕಳೆದ್ಬಿಟ್ಟು ಹೋಗ್ತೀರ ಏನು ಅಂತ ಸ್ಥಿತಿ ಬರಬಾರ್ದು. ನಾವೆಲ್ಲ ನಮ್ಮ ಕುಲ ಕಸಬುಗಳು, ಹೈನುಗಾರಿಕೆ ಮಾಡೋರು ಹೈನುಗಾರಿಕೆ, ವ್ಯವಸಾಯ ಮಾಡೋರು ವ್ಯವಸಾಯ, ಅದನ್ನ ಉಳಿಸ್ಕೊಂಬೇಕು. ಇವತ್ತು ಯಾವನೋ ಬಾಡಿಗೆ ಕೊಡ್ತಾನ, ಯಾವನವ್ರು ಒಂದಷ್ಟು ದುಡ್ಡು ಕೊಟ್ಬಿಡ್ತಾನ ಅಂತ ಕೊಡೋದಲ್ಲ. ಆದ್ರೆ ಬೆಟ್ಟಕೋಟೆ ಒಂಚೂರು ಗ್ರೇಟ್. ಅದು ಯಾಕೆ ಅಂದ್ರೆ ಅಗ್ರಿಕಲ್ಚರ್ ಸ್ಪೆಷಲ್ ಜೂನ್ ಮಾಡಿಬಿಟ್ಟು ಆ ಸ್ಪೆಷಲ್ ಜೂನ್ ಇಲ್ದಿದ್ರೆ ಈ ಬೆಟ್ಟಕೋಟೆ ಏನು ಇರ್ತಾನೆ ಇರುತ್ತೆ ಇಲ್ಲ ಗಂಜೆ. ಎಲ್ಲ ನಿಮ್ಮ ಸಮಸ್ಯೆಗಳೇನಿದ್ರು ನಾವು 29 ಇಲಾಖೆ ವ್ಯಾಪ್ತಿ ಬರುವಂತ, ನಮ್ಮ ಪಂಚಾಯತಿ ವ್ಯಾಪ್ತಿ ಬರುವಂತ 29 ಇಲಾಖೆ ಅಧಿಕಾರಿಗಳು ನಾವು ಸಂಪರ್ಕಿಸಿದೀವಿ. ಅವರು ಸಹ ಎಲ್ಲ ಹೇಳಿದ್ದಾರೆ. ನೀವು ಸವಲತ್ತು ಬೇಕಾದಲ್ಲಿ ಅವ್ರನ್ನ ದಯವಿಟ್ಟು ಅವರ ಕಚೇರಿಯಲ್ಲಿ ಹೋಗಿ ಕಾಣ್ರಿ. ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನಾದರೂ ನಿಮ್ಮ ಮೂಲಭೂತ ಸೌಕರ್ಯಗಳಲ್ಲಿ ವ್ಯತ್ಯಾಸಗಳಿದ್ರೆ ದಯವಿಟ್ಟು ಬಂದು ನಮ್ಮ ಪಂಚಾಯಿತಿ, ನಮ್ಮ ಗ್ರಾಮ ಸದಸ್ಯರ ಮುಖಾಂತರ ಬಂದು ನೀವು ತಿಳಿಸಿದ್ರೆ ಆದಷ್ಟು ಬೇಗ ನಾವು ಬಗೆಹರಿಸ್ತೀವಿ. ಕುಡಿಯೋ ನೀರಿನ ವಿಚಾರ ಆಗ್ಬೋದು, ಚರಂಡಿ ಕ್ಲೀನಿಂಗ್ ಆಗ್ಬೋದು, ಬೀದಿ ದೀಪದ ನಿರ್ವಹಣೆ ಆಗಿರ್ಬೋದು, ಇವು ಯಾವುದೇ ಇದ್ರೂ ಸಹ, ಇಲ್ಲ ಖಾತೆ ವಿಚಾರಣೆ ಆಗಿರ್ಬೋದು, ಯಾವುದೇ ಇದ್ರೂ ಸಹ ನಮ್ಮ ಸದಸ್ಯರೊಂದಿಗೆ ಬಂದು ನೀವು ನಮ್ಮ ಗ್ರಾಮ ಪಂಚಾಯತಿ ಸಂಪರ್ಕ ಮಾಡ್ರಿ.